ಅವತ್ತು 18ನೇ ತಾರೀಕು ಏನು ಒಂದು ನಿರ್ಣಯ ಆಗಿತ್ತು. ನಿರ್ಣಯ ಆದಮೇಲೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಸೇರಿ, ರಾಜಕೀಯ ಮುಖಂಡರು ಸೇರಿ ಅವತ್ತು ಯಾವುದೇ ಕಾರಣದಿಂದ ಏನು ಇತ್ತು ಅದನ್ನು 2ನೇ ಸರಿ ಸಭೆ ಆಯಿತು. ಆಮೇಲೆ 2ನೇ ತಾರೀಕು ಬೆಳಗ್ಗೆ 3 ತೇರೈತೆ. 2ನೇ ತಾರೀಕು ಬಟ್ಟೆಯಲ್ಲಿ ಹಾಕ್ಕೊಂಡವ್ರೆ, ಗೊತ್ತಾಯ್ತಾ ಸರ್? ಆ ಬಟ್ಟೆ ತೆಗೆದು ಎಂಥದ್ದು ಹೂವಿನ ಅಲಂಕಾರ ಮಾಡಬೇಕು ಅಂತ ಡಿ ಸಿ ಮೌಖಿಕವಾಗಿ ಹೇಳ್ತಾರೆ. ಆಮೇಲೆ ಡಿ ಸಿ ನನಗೆ ರಾತ್ರಿ ನಾನೇನಾಯಿತು, ನಾನು ಹೇಳಿದೆ ಡಿ ಸಿಗೆ, ನೋಡಮ್ಮ ಇವೆಲ್ಲ ಇದೆ, ಕರೆದಂಥದ್ದಿದ್ದರೆ ಏನಾದ್ರು ಚೇಂಜ್ ಮಾಡೋದಿದ್ದರೆ ಡಿ ಸಿ ನಮ್ಮನ್ನು ಕರಿಬೋದಾಯ್ತಲ್ಲ ಹಾಸನದಲ್ಲಿ. ಕರೆದು ಯಾವ ಉದ್ದೇಶಕ್ಕೆ ಯಾರು ಅರ್ಜಿ ಕೊಟ್ಟರು, ಯಾರದು ಬಟ್ಟೆ ತೆಗೆಯೋಕ್ಕೆ ಕೇಳಿದ್ದು, ಯಾರು ಬಟ್ಟೆ ಹಾಕಿ ಕೇಳಿದ್ದು, ನಾನೇನು ಬಟ್ಟೆ ಹಾಕಿ ಕೇಳಿದ್ನ? ಒಂದು ನಿರ್ಣಯನ ಮಾಡಿದ ಮೇಲೆ ತಾಲೂಕು ಮಟ್ಟದಲ್ಲಿ ಹಂಗಾರೆ ನನ್ನ ಯಾಕೆ ಅಧ್ಯಕ್ಷತೆ ಇಡ್ತೀರಿ? ತೆಗೆದುಬಿಡಿ. ನನ್ನ ಅಧ್ಯಕ್ಷತೆ ಮಾಡಿ ನನಗೆ ಅಗೌರವ ಥರದ ಜಿಲ್ಲಾಧಿಕಾರಿಗಳು ಅದನ್ನು ಪ್ರಿವಿಲೇಜ್ ಮಾಡಿದ್ದೀನಿ. ಯಾರ್ಯಾರು ಅಧಿಕಾರಿಗಳು ಅವರು, ತಹಸೀಲ್ದಾರು ಇರ್ಬೋದು, ಎ ಸಿ ಇರ್ಬೋದು, ಯಾರವ್ರ ಅವತ್ತು ಏನಾದ್ರು ನಾನು ಅವತ್ತು ಶಾಂತಿಯಿಂದ ಬರೆದು ಹೋಗಿದ್ದರೆ ಗೋಲಿಬಾರ ಎಷ್ಟು ಜನ ಇದಾಗೋದೋ ಗೊತ್ತಿಲ್ಲ. ಒಳಸಿಬ್ರದ ಕತೆ ಗೊತ್ತಿಲ್ವ? ದೊಡ್ಡಹಳ್ಳಿ ಗೋಲಿಬಾರು, ಒಳಸಿಬ್ರದಲ್ಲೋ ಎಸ್ ಪಿ ಗೋಲಿಬಾರ್ ಆಗಿದ್ದು, ಮಾರನೇ ಬೆಳಗ್ಗೆನೇ ಹೊರಗಾಗಿದ್ದು, ಇದರಲ್ಲಿ ಗೊರವರಲ್ಲಿ ಗೋಲಿಬಾರ್ ಆಗಿದ್ದು. ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಹೇಳೋದು, ಇದ್ಯಾವ ಕರೆಸಿ ಅದು ಯಾರು ತಪ್ಪು ಮಾಡಿದ್ರೆ ಸಬ್ ಇನ್ಸ್ಪೆಕ್ಟ್ರು ಕರೆಸ್ಬೇಕು. ನಮ್ಮ ಇಂಡಿಯನ್ ವರದಿಗಾರರು ಎಲ್ಲ ಇದ್ರೆ ಅವರೆಲ್ಲ ಕರೆಸಿ ಏನು ನಡೀತು ಅಂತ ತೀರ್ಮಾನ ಮಾಡಿ. ಅಲ್ಲ, ನಾನು ಇರೋದು ನಿಜವಾಗಿ ಹೇಳ್ತೀನಿ, ಸುಳ್ಳು. ನಾನು ಬಡವ್ರ ಬಗ್ಗೆ ಹೇಳೋದು ನಾನು. ಆಮೇಲೆ ಏನಾದ್ರು ಮಾಡಿ ಕೇಳಿ, ಅವ್ರು ಉಳ್ತಾಯಿದ್ರು ಇವ್ರು ಉಳ್ತಾ ಅಂತ ಅರ್ಜಿ ಕೊಟ್ಟ ತಕ್ಷಣ ಯಾರ್ದೋ ಜಮೀನಿಗೆ ಯಾರು ಅರ್ಜಿ ಕೊಟ್ಟರೆ ಆಯ್ತದೆ ನೋಡ್ರೆ ಅದು ಟೈಮ್ ಕಳೆದ ಮೇಲೆ ಈ ಥರ ಐತೆ ಇಂಥವು. ಆಮೇಲೆ ಕೆಲವು ಗುಡ್ಡು ತೆರಣಿದು ನನ್ನೇ ಎ ಸಿಗೂ ಹೇಳಿದ್ದೀನಿ, ಗುಡ್ಡು ತೆರಣ್ಯ ಇರ್ಬೋದು, HRP ಲ್ಯಾಂಡ್ಗಳು, ಡೀಮ್ಡ್ ಫಾರೆಸ್ಟ್ಗೆ ಏನಾದ್ರು ಇವರು NOC ಕೊಟ್ಟರೆ ಎ ಸಿ ಡಿ ಸಿ ಅವ್ರನ್ನೂ ಸೇರಿಸಿ ಹಾಕಿ ಅದನ್ನು ಉಗ್ರವಾಗಿ ಹೋರಾಟ ನಡೆಸ್ತೀನಿ. ಅದಕ್ಕೆ ಜಿಲ್ಲಾಧಿಕಾರಿಗಳೇ ನೇರವಾಗಿ ಹೊಣೆ ಹಾಕ್ತಾರೆ. ಇಷ್ಟೇ. ಇದನ್ನು SIT ಮಾಡಿ ಅಂತ ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸ್ತೀನಿ. ಮತ್ತು 15 ದಿನ ಟೈಮ್ ಕೊಡ್ತೀನಿ. ಇಲ್ಲಾಂದರೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ದೊಡ್ಡದಾಗಿ ಏನೇನು ಜಿಲ್ಲೆಯಲ್ಲಿ ನಡೆದಿದೆ, ಈಗ ರೆವಿನ್ಯೂ ಸೆಕ್ರೆಟ್ರಿ ಹೇಳಿದ್ದಾರೆ ನನಗೆ ಕಳಿಸ್ಕೊಡಿ ಅಂತ, ಕಳಿಸ್ತೀವಿ. ಅದ್ರ ಮೇಲೆ ಏನು ಕ್ರಮ ತಗೊಳ್ದು ಹೋದರೆ ಒಂದು ಉಗ್ರವಾಗಿ ಹೋರಾಟ ಮಾಡಿ ಪ್ರತಿಭಟನೆ ಮಾಡ್ತೀವಿ. ಅಷ್ಟೇ ಹೇಳಿ ಮುಗಿಸ್ತೀವಿ.